my dear students. Once again, welcome back to English online class. In the previous classes, we come to know about the If I Was a Tree poem. We come to know about the brief life sketch about the author Mundakudu Chinnaswamy, and also we come to know about the theme and the significance of the poem, that is the caste-based society, and a social poem. It is a satirical poem. Each and everything we come to know. So ವಿದ್ಯಾರ್ಥಿಗಳೇ, ಕಳೆದ ಎರಡು ಕ್ಲಾಸ್ಗಳಲ್ಲಿ ನಾವು ಈ ಕವಿತೆಯ ಒಂದು ಮುಖ್ಯವಾದಂತಹ ವಿಷಯ ವಸ್ತು, ಕಥಾವಸ್ತು, ಬರಹಗಾರರ ಒಂದು ಜೀವನದ ಸಂಕ್ಷಿಪ್ತ ವಿವರ ಎಲ್ಲವನ್ನು ತಿಳಿದುಕೊಂಡಿದ್ದೇವೆ. ಹಾಗೆಯೇ ಕವಿತೆಯಲ್ಲಿ ಕಾಣಸಿಗುವ ಏನು ಪ್ರಮುಖ ಅಂಶಗಳಿದಾಗ ಅವುಗಳನ್ನು ಕೂಡ ನಾವು ಅರ್ಥೈಸಿಕೊಂಡಿದ್ದೇವೆ. ಒಂದು ಸಾಮಾಜಿಕ ಒಂದು ವಿಷಯ ಇರಬಹುದು, ಒಂದು ವಿಡಂಬನಾತ್ಮಕ ಒಂದು ವಿಷಯ ಇರಬಹುದು, ಎಲ್ಲವನ್ನ ಕೂಡ ನಾವು ತಿಳ್ಕೊಂಡಿದ್ದೇವೆ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಅನಲೈಸ್ ದ ಪೋಯಮ್ ಲೈನ್ ಬೈ ಲೈನ್. ಪ್ಲೀಸ್ follow with me. If I was a tree, the bird wouldn't ask me before it built its nest what caste I am, what caste I am. So here Mundakudu Chinnaswamy feels sorry and feels sad as well as bad for telling these lines, sensitive lines. So what he says, if I was a tree, the bird wouldn't ask me in the time of building a nest on a tree, what caste I am, what caste I am. Very sensitive lines, my dear students. This was the exact experience what Mundakudu Chinnaswamy experienced in the past time, where the society was totally caste-based, race-based. In the time, everyone was asking everyone's caste, race. That much society was fulfilled. No value for human beings, no value for human qualities, only value for caste. So he fed up with that society, and he realized himself to not live more in this type of society, but without having any alternative option. Just he imagined to become a tree, and benefit of becoming tree, even the bird wouldn't ask the caste of the tree. Indirectly, it's him. In the time it was going to build the nest for its children, or to preserve the earth, the future of its children, That's why he says sadly, by feeling sorry, that if I was a tree, the bird wouldn't ask in the time of building nest what caste I am. So ವಿದ್ಯಾರ್ಥಿಗಳೇ, ಕವಿತೆಯ ಮೊದಲನೆಯ ಸ್ಟಾಂಜ ಏನಿದೆ, ಮುಂಡಕುಡು ಚಿನ್ನಸ್ವಾಮಿರವರು ದುಃಖದಿಂದ ಹೇಳ್ತಾರೆ, ಬಹಳ ನೊಂದುಕೊಂಡು ಹೇಳ್ತಾರೆ ಈ ಸಾಲುಗಳನ್ನ.
ಕಾರಣ 20-25 ವರ್ಷಗಳ ಹಿಂದೆ ಸ್ವತಃ ಸಮಾಜ ಯಾವ ರೀತಿ ಜಾತಿ ಆಧಾರದ ಮೇಲೆ, ಭೇದದ ಆಧಾರದ ಮೇಲೆ, ಕುಲಗೋತ್ರದ ಆಧಾರದ ಮೇಲೆ ತುಂಬಿಕೊಂಡಿತ್ತು, ಪ್ರತಿಯೊಬ್ಬನು ಮನುಷ್ಯನ ಮಾನವೀಯ ಗುಣಗಳಿಗಿಂತಲೂ ಹೆಚ್ಚಿನ ಬೆಲೆಯನ್ನು ಜಾತಿಗೆ ಕೊಡ್ತಿದ್ದನು. ಪ್ರತಿಯೊಬ್ಬನು ಮೊದಲು ಕೇಳುವಂತಹ ಶಬ್ದ ಏನಾಗಿತ್ತು ಆ ಕಾಲದಲ್ಲಿ? ನಿನ್ನ ಜಾತಿ ಯಾವುದು, ನಿನ್ನ ಕುಲ ಯಾವುದು, ನಿನ್ನ ಗೋತ್ರ ಯಾವುದು? ಇಂತಹ ಕಲುಷಿತ ಸಮಾಜದ ವಾತಾವರಣದಲ್ಲಿ ನೈಜವಾಗಿ ಅನುಭವಿಸಿದಂತಹ ವ್ಯಕ್ತಿ ಮುಂಡಕುಳು ಚಿನ್ನಸ್ವಾಮಿಯವರಾಗಿದ್ದಾರೆ. ಆ ಎಲ್ಲ ಸನ್ನಿವೇಶಗಳ ಅನುಭವಗಳು ಅವರಿಗೆ ಈ ರೀತಿಯಾಗಿ ವಿಚಾರ ಮಾಡುವ ಹಾಗೆ, ಯೋಚಿಸುವ ಹಾಗೆ ಮಾಡಿಬಿಟ್ಟಿದೆ. ಯಾವ ರೀತಿ ಅಂದರೆ, ಮೊದಲನೆಯ ಸ್ಥಾನದಲ್ಲಿ ತಾವೇ ಹೇಳ್ಕೊಳ್ತಾರೆ ದುಃಖದಿಂದ, ನಾನೊಂದು ಮರವಾಗಿದ್ದರೆ ಎಷ್ಟು ಒಳಿತಿತ್ತು, ನಾನೊಂದು ಮರವಾಗಿದ್ದರೆ ಎಷ್ಟು ಒಳಿತಿತ್ತು. ನಾನೊಂದು ಮರವಾಗಿದ್ದರೆ ಯಾವುದಾದರೂ ಒಂದು ಪಕ್ಷಿ ತನ್ನ ಗೂಡು ಕಟ್ಟುವ ಮುನ್ನ, ಮಕ್ಕಳನ್ನ ಸಂರಕ್ಷಿಸುವ ಮುನ್ನ ಕಟ್ಟುವ ಒಂದು ಗೂಡು, ಆ ಗೂಡನ್ನ ಕಟ್ಟುವ ಮುನ್ನ ನನಗೆ ಕೇಳುತ್ತಿರಲಿಲ್ಲ, ನೀನ್ಯಾವ ಜಾತಿ, ನಿಂದ್ಯಾವುದು ಕುಲ, ನಿಂದ್ಯಾವುದು ಗೋತ್ರ, ಓ ಮರವೇ, ನಿಂದ್ಯಾವುದು ಕುಲ, ನಿಂದ್ಯಾವುದು ಜಾತಿ, ನಿಂದ್ಯಾವುದು ಗೋತ್ರ, ಓ ಮರವೇ ಎಂದು ಕೇಳುತ್ತಿರಲಿಲ್ಲ ಜಾತಿಯನ್ನ ನನಗೆ. ಆದರೆ ತಪ್ಪಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬನು ಕೇಳುತ್ತಾನೆ, ನಿನ್ನದ್ಯಾವುದು ಜಾತಿ, ನಿನ್ನದ್ಯಾವುದು ಕುಲ, ನಿನ್ನದ್ಯಾವುದು ಗೋತ್ರ. ಇಂತಹ ಸಮಾಜದಲ್ಲಿ ಜೀವನ ಮಾಡಿ ಬೇಸತ್ತು ಮನೊಂದೇ ಈ ಮಾತುಗಳನ್ನ ಆಡ್ತಾ ಇದ್ದಾರೆ. ಈ ಕವಿತೆಯ ಮೂಲಕ ತಮ್ಮ ಭಾವನೆಗಳನ್ನ, ರೋದನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮುಂಡಕುಳು ಚಿನ್ನಸ್ವಾಮಿ. So the bird wouldn't ask the caste of the tree in the time of building nest. That's why it is better to become a tree rather than the human being, according to the ಮುಂಡಕುಳು ಚಿನ್ನಸ್ವಾಮಿ. ಹಾಗಾಗಿನೇ ಮುಂಡಕುಳು ಚಿನ್ನಸ್ವಾಮಿ ಅವರು ಹೇಳ್ತಾರೆ, ಈ ಕೆಟ್ಟ ಮನುಷ್ಯನಾಗುವಕ್ಕಿಂತಲೂ ಈ ಒಂದು ಮರವಾಗಿದ್ದರೆ ಎಷ್ಟೋ ಒಳಿತಿತ್ತು, ಈ ಮರವಾಗಿದ್ದರೆ ಎಷ್ಟೋ ಒಳಿತಿತ್ತು ಅನ್ನುವಂತ ಮಾತನ್ನ ಮುಂಡಕುಳು ಚಿನ್ನಸ್ವಾಮಿ ಅವರು ಹೇಳ್ತಾರೆ. When the sunlight embraced me, my shadow wouldn't feel defined. My shadow wouldn't feel defined. If I was a tree, even the sunlight wouldn't feel that he was defined. The tree was defined, and the sunlight could freely, lovely, lightly would embrace the tree, but unfortunately became human being. No one is going to even touch me. Embracing is far away, hugging is far away. Even the another man or human being is not going or coming to touch me. But fortunately, if I was a tree, I could touch the boy, I could hug the boy, I could embrace the boy lovely, freely, lightly, wishly, desirefully, by the sunlight. This is the another benefit if I was a tree. ವಿದ್ಯಾರ್ಥಿಗಳೇ, ಎರಡನೆಯದಾಗಿ ಹೇಳ್ತಾರೆ ಮುಂಡಕುಳು ಚಿನ್ನಸ್ವಾಮಿಯವರು, ನಾನೊಂದು ಮರವಾಗಿದ್ದರೆ ಯಾವ ಪಕ್ಷಿಯೂ ಕೇಳುತ್ತಿರಲಿಲ್ಲ ಗೂಡು ಕಟ್ಟುವ ಮುನ್ನ ನನ್ನ ಜಾತಿ ಯಾವುದೆಂದು. ಇದು ಒಂದನೇದು. ಎರಡನೇದು, ನಾನೊಂದು ಮರವಾಗಿದ್ದರೆ ಸೂರ್ಯನ ಬೆಳಕುಗಳು ನನ್ನನ್ನು ಅಪ್ಪಿಕೊಳ್ಳುತ್ತಿದ್ದವು. ಖುಷಿಯಾಗಿ, ಇಚ್ಛೆಯಿಂದ ಅಪ್ಪಿಕೊಂಡಾಗ ಯಾವುದೇ ಮೈಲಿಗೆ ಎಂಬ ಭಾವನೆಯನ್ನು ಭಾವಿಸುತ್ತಿರಲಿಲ್ಲ. ಯಾವುದೇ ಮೈಲಿಗೆ ಎಂದು ಭಾವಿಸುತ್ತಿರಲಿಲ್ಲ. ಆ ಸೂರ್ಯನ ಬೆಳಕು ನನ್ನನ್ನು ಅಪ್ಪಿಕೊಂಡಾಗ ನಾನೊಂದು ಮರವಾಗಿದ್ದರೆ. ಆದರೆ ತಪ್ಪಿ ಮನುಷ್ಯನಾಗಿ ಹುಟ್ಟಿದೆ.
ಅಪ್ಪಿಕೊಳ್ಳೋದು ತಪ್ಪಿಕೊಳ್ಳೋದು ದೂರುಳಿತು. ಯಾವುದೇ ಒಬ್ಬ ಮನುಷ್ಯನು ನನ್ನನ್ನು ಮುಟ್ಟೋದಕ್ಕೇನೂ ಬರ್ತಾ ಇಲ್ಲ. ಕಾರಣ ನಾನು ಕೀಳ ಜಾತಿಯವನೆಂದು ಅಥವಾ ಜಾತಿ ಭೇದ ಕುಲ ಗೋತ್ರದ ಆಧಾರದ ಮೇಲೆ ಯಾವನೊಬ್ಬನು ನನಗೆ ಮುಟ್ಟೋದಕ್ಕೆ ಬರ್ತಾ ಇಲ್ಲ, ಮುಟ್ಟೋದಕ್ಕೆ ತಯಾರಿಲ್ಲ. ಅಪ್ಪಿಕೊಳ್ಳೋದು ದೂರುಳಿತು, ತಪ್ಪಿಕೊಳ್ಳೋದು ದೂರುಳಿತು, ಮುಟ್ಟೋದಕ್ಕೆ ಬರ್ತಿಲ್ಲ. ಇದನ್ನ ನೋಡಿದಾಗ ನನಗೆ ಅನ್ಸುತ್ತೆ, ಈ ಕೆಟ್ಟ ಮನುಷ್ಯನಾಗೋಕ್ಕಿಂತ, ಈ ಹೊಲಸ ಮನುಷ್ಯನಾಗೋಕ್ಕಿಂತ ಒಂದು ಮರವಾಗಿದ್ದರೆ ಒಳಿತಿತ್ತು, ಒಂದು ಮರವಾಗಿದ್ದರೆ ಒಳಿತಿತ್ತು. ಇಟ್ ಈಸ್ ಫಾರ್ 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 ಬೆಟರ್ ಟು ಬಿಕಮ್ ದ ಟ್ರೀ ದ್ಯಾನ್ ಹ್ಯೂಮನ್ ಬೀಯಿಂಗ್. That Kudichara Swami thought and wrote this poem. Page number 55. My friendship with a cool breeze and the leaves would be sweet. So if I was a tree, my friendship with whom and whom? Who and whom? My friendship with the cool breeze and the leaves, cool breezes and cool leaves. Totally, the friendship of cool breeze and leaves will be sweet, will be goodness. Overall, the company would be sweet. But unfortunately, I became human being and no good friendship with a good man. Always the friendship on the base of casteism, on the base of racism. There is no equality, there is no mutual understanding, there is no cooperation, there is no coordination. Only there is a big gap in the name of caste. So I thought to become tree rather than this bloody human being. So ವಿದ್ಯಾರ್ಥಿಗಳೇ, ನಂತರ ಹೇಳ್ತಾರೆ ಗುಂಡುಗೋಡು ಚಿನ್ನಸ್ವಾಮಿರವರು, ನಾನೊಂದು ಮರವಾಗಿದ್ದರೆ ನನ್ನ ಸ್ನೇಹತ್ವ ಇರುತ್ತಿತ್ತು, ಸುಮಧುರತೆಯಿಂದ ಸಿಹಿಯತೆಯಿಂದ ಅದ್ಭುತವಾದಂತಹ ಒಂದು ಜೊತೆಗಾರಿಕೆ ಇರುತ್ತಿತ್ತು. ಇದರೊಂದಿಗೆ ತಂಪಾದ ಗಾಳಿಯೊಂದಿಗೆ, ಎಲೆಗಳೊಂದಿಗೆ ಸುಂದರವಾದಂತಹ ಒಂದು ಜೊತೆಗಾರಿಕೆ ಕಾಣಸಿಗುತ್ತಿತ್ತು. ಸಿಹಿಯಾಗಿರುತ್ತಿತ್ತು, ಮಧುರವಾಗಿರುತ್ತಿತ್ತು ಸ್ನೇಹ. ಆದರೆ ತಪ್ಪಿ ಮನುಷ್ಯನಾಗಿ ಹುಟ್ಟಿರೆ ಯಾವೊಬ್ಬ ಸ್ನೇಹಿತನು ಸಿಹಿಯಿಂದ ಕೂಡಿಲ್ಲ, ಯಾವೊಬ್ಬ ಸ್ನೇಹಿತನು ಒಂದು ಸುಮಧುರತೆಯಿಂದ ಕೂಡಿಲ್ಲ. ಕಾರಣ ಈ ಜಾತಿಯ ಅಂತರ, ಜಾತಿ ಭೇದ ಕುಲ ಗೋತ್ರದ ಆಧಾರದ ಒಂದು ಅಂತರ. ಹಾಗಾಗಿ ಹೇಳ್ತಾ ಇದ್ದೇನೆ, ಈ ಮರವಾಗುವುದು ಬಹಳ ಒಳಿತು, ಉತ್ತಮ. ಈ ಕೆಟ್ಟ ಮನುಷ್ಯ ಆಗೋಕ್ಕಿಂತ. ಯಾಕಂದ್ರೆ ಯಾರೊಬ್ಬರೂ ಬರ್ತಾ ಇಲ್ಲ ನಾನು ಕೀಳ ಜಾತಿಯವನೆಂಬ ಒಂದು ಅಂಶದಿಂದ. ಯಾವನೊಬ್ಬನು ಬರ್ತಾ ಇಲ್ಲ ನನ್ನ ಹತ್ರ ಸ್ನೇಹವನ್ನ ಬೆಳೆಸೋದಕ್ಕೆ. ಸುಮಧುರ ದೂರ ಹೋಯ್ತು, ಮಧುರ ದೂರ ಹೋಯ್ತು, ಸಿಹಿ ದೂರ ಹೋಯ್ತು. ಕೇವಲ ಒಂದು ಸ್ನೇಹವನ್ನ ಕೂಡ ನನ್ನ ಜೊತೆಗೆ ಯಾರೂ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಕಾರಣ ನಾನು ಕೆಳಜಾತಿಯವನೆಂಬ ಕಾರಣದಿಂದ. ಈ ಒಂದು ಜಾತಿ ಆಧಾರದ ಅಂತರ ಇವೆಲ್ಲವೂ ನೋಡಿದಾಗ ಅನಿಸುತ್ತೆ, if I was a tree, it is far better to become a tree than the human being. ಇದರ ಮೇಲೆ ನನಗೆ ಅನಿಸುತ್ತೆ, ಈ ಕೆಟ್ಟ ಮನುಷ್ಯ ಆಗೋಕ್ಕಿಂತ ನಾನು ಈ ಒಂದು ಮರವಾಗಿದ್ರೆ ಒಳಿತಿತ್ತು, ಅನ್ನುವಂತಹ ಮಾತನ್ನ ಯಾರು ಅತಿ ಬೇಜಾರದಿಂದ ಹೇಳ್ತಾರೆ, ದುಃಖದಿಂದ ಹೇಳ್ತಾರೆ. ಯಾರು? ಗುಂಡುಗೋಡು ಚಿನ್ನಸ್ವಾಮಿ. Raindrops wouldn't turn back, taking me for a dog eater. When I branch out, raindrops wouldn't turn back, taking me for a dog eater. If I was a tree, in the time of raining, the raindrops would touch me.
and they never turned back by thinking that I belong to the low caste, what literally called as a dog eater. The raindrops wouldn't turn back, taking me for a dog eater. ನಾನೊಂದು ಮರವಾಗಿದ್ದರೆ ಮಳೆ ಹನಿಯು ಹಿಂದಿರುಗಿ ಹೋಗುತ್ತಿರಲಿಲ್ಲ. ನಾನು ಕೆಳಜಾತಿಗೆ ಸೇರಿದವನೆಂದು, ನನ್ನ ಜಾತಿ ಕೀಳ ಎಂದು. ಆದರೆ ತಪ್ಪಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ನನ್ನನ್ನ ನೋಡಿದ ಕೂಡಲೇ, ನನ್ನ ಜಾತಿಯನ್ನ ಕೇಳಿದ ಕೂಡಲೇ ಹಿಂದಿರುಗಿ ಓಡಿ ಹೋಗುವರು. ಇವನು ಕೆಳಜಾತಿಯವ, ಇವ ಕೆಳಜಾತಿಯವ, ಇವ ಕೀಳ ಎಂಬ ಮಾತಿನಿಂದ, ಭಾವನೆಯಿಂದ. ಸೊ ಇದನ್ನು ನೋಡಿದಾಗ ನನಗನ್ಸುತ್ತೆ, ಈ ಕೆಟ್ಟ ಮನುಷ್ಯನಾಗೋದಕ್ಕಿಂತ ಉತ್ತಮ ಯಾವುದು? ಆ ಮರ ಆಗೋದು. ಇಟ್ ಈಸ್ ಫಾರ್ ಬೆಟರ್ ಟು ಬಿಕಮ್ ಅ ಟ್ರೀ rather than this bloody human being, because the raindrops wouldn't turn back by taking me for a dog eater, by thinking that I belong to the lower caste. This is the another benefit. When I branch out further from my roots, Mother Earth wouldn't flee shouting for a bath. So when I branch out further from my root, the Mother Earth wouldn't flee shouting for a bath. So my dear students, if I was a tree, the another benefit is that the Mother Earth wouldn't flee shouting for a bath when I branch out further with my roots. The Mother Earth wouldn't flee for a bath. Means, if I was a tree, I could expand myself. I could branch out my branches, my leaves, my bark, with my roots, wherever I want freely. I would get freedom. Liberally, I could expand my state wherever I need, wherever I wish. I stretch out myself wherever I need, wherever I wish. But unfortunately, I became human being. Even I couldn't stretch my hand in the society openly. Even I couldn't feel flexibility in my body physically in the society, which society is fulfilled with the casteism. Always I could bend. Always I could decay like this way. This is my position in the society because of my low caste. Because I belong to the lower caste. This is my position in the society. But the position of dominant caste is flexible, is liberal, is full of freedom, like this way. But because of my caste, I could be like this. This is called the position of a lower caste. These all things made him to feel fed up. So that's why he would like to become a tree. Because even Mother Earth couldn't shout, please shout, to take a bath. So ವಿದ್ಯಾರ್ಥಿಗಳೇ,
ನಾನೊಂದು ಮರವಾಗಿದ್ದರೆ ಆರಾಮವಾಗಿ ನಾನು ಬೇರು ಸಹಿತವಾಗಿ ನನ್ನನ್ನು ನಾನು ವಿಸ್ತಾರಿಸಿಕೊಳ್ಳಬಹುದಿತ್ತು. ಬೇಕಂದಲ್ಲಿ ಇಚ್ಛೆಯಿಂದ, ಖುಷಿಯಿಂದ ಬೇಕಾದ ಕಡೆಗೆ. ಆದರೆ ತಪ್ಪಿ ಮನುಷ್ಯನಾಗಿ ಹುಟ್ಟಿದ ಪರಿಣಾಮದಿಂದ, ಅದರಲ್ಲಿಯೂ ಕೆಳಜಾತಿಯಲ್ಲಿ ಹುಟ್ಟಿದ ಪರಿಣಾಮದಿಂದ ನನ್ನ ಕೈಯನ್ನು ಕೂಡ ಮುಂದೆ ಚಾಚೋದಕ್ಕೆ ಆಗ್ತಾ ಇಲ್ಲ. ಈ ಜಾತಿ ಆಧಾರದ ಸಮಾಜದಲ್ಲಿ ನನ್ನ ದೇಹವನ್ನು ಕೂಡ ಹಿಗ್ಗಿಸೋದಕ್ಕೆ ಆಗ್ತಾ ಇಲ್ಲ ಸ್ವತಂತ್ರವಾಗಿ. ಕಾರಣ ಈ ಜಾತಿಯ ಒಂದು ಆಧಾರದ ಸಮಾಜದಲ್ಲಿ ನನಗೆ ಬೇಕಾದ ಹಾಗೆ ಇಚ್ಛೆಯಿಂದ, ಖುಷಿಯಿಂದ ಇರೋದಕ್ಕೇನೂ ಆಗ್ತಾ ಇಲ್ಲ. ಹೀಗೆ ಇರೋದೆಂದು ಬಿಟ್ಟು ಇದು ನನ್ನ ನೈಜ ಸ್ಥಿತಿ. ಕಾರಣ ನಾನು ಕೆಳಜಾತಿ ಎಂಬ ಕಾರಣದಿಂದ. ಆದರೆ ಈ ಸ್ಥಿತಿ ಇರುತ್ತಿರಲಿಲ್ಲ ನಾನು ಒಂದು ವೇಳೆ ಮರವಾಗಿದ್ದರೆ, ಆದರೆ ತಪ್ಪಿ ಮನುಷ್ಯನಾಗಿದ್ದ ಕಾರಣದಿಂದ ನಾನು ನನ್ನ ದೇಹವನ ಸ್ಥಿತಿಯನ್ನು ಕೂಡ ನಾನು ವಿಸ್ತರಿಸೋದಕ್ಕೆ ಆಗ್ತಾ ಇರಲಿಲ್ಲ. ನಾನು ಬೇರು ಸಮೇತ ಒಂದು ಮರವಾಗಿದ್ದರೆ ಬೇರು ಸಮೇತ ಪಸರಿಸಿದಾಗಲೂ ಯಾವ ಭೂಮಿ ಮಾತೆಯೂ ನನ್ನ ಮುಟ್ಟಿದ ತಕ್ಷಣ ಮೈಲಿಗೆಯಾಯಿತು ಎಂದು ಮಡಿ ಓಡುತ್ತಿರಲಿಲ್ಲ. ನಾನು ಬೇರು ಸಹಿತ ಭೂಮಾತೆಯ ಒಳಗೆ ಪಸರಿಸಿಕೊಂಡಾಗ, ನನ್ನನ್ನು ವಿಸ್ತರಿಸಿಕೊಂಡಾಗ, ರಂಬೆ ಟೊಂಗೆಗಳ ಎಲೆಗಳ ಮೂಲಕ, ತೊಗಟೆಯ ಮೂಲಕ ಯಾವ ಭೂಮಾತೆಯು ಚಿರುತ್ತಾ ಓಡುತ್ತಿರಲಿಲ್ಲ. ನಾನು ಮೈಲಿಗೆಯಾದೆ ಮತ್ತು ನನಗೆ ಮಡಿಬೇಕು ಎಂದು ಮಡಿ ಓಡುತ್ತಿರಲಿಲ್ಲ. ಮೈಲಿಗೆಯಾದೆ ಎಂಬ ಉದ್ದೇಶದಿಂದ ಯಾವ ಭೂಮಾತೆಯು, ಆದರೆ ತಪ್ಪಾಗಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೀಗೆ ಕೈ ಚಾಚಿದರೂ ಮೈಲಿಗೆ ಎನ್ನುತ್ತಾರೆ, ನೋಡಿದರೂ ಮೈಲಿಗೆ ಎನ್ನುತ್ತಾರೆ. ಇಂತಹ ಸ್ಥಿತಿಯೊಳಗೆ ನಾನು ಹೇಗಿರಬೇಕು ಎಂದರೆ ಇದು ನನ್ನ ನೈಜ ಸ್ಥಿತಿ, ವಾಸ್ತವ ಸ್ಥಿತಿ. ಇದರಿಂದ ಬೇಸತ್ತು ಮುಂಡುಕುಡುಚಿನ ಸ್ವಾಮಿ ಅಂದುಕೊಳ್ತಾರೆ. If I was a tree, I could feel these all benefits. So, being a tree is far better than being the bloody human being. ಹೀಗಾಗಿ ಅವರು ಹೇಳ್ತಾರೆ, ಈ ಕೆಟ್ಟ ಮನುಷ್ಯ ಆಗೋಕ್ಕಿಂತಲೂ ಆ ನಿರ್ಜೀವ ಮರ ಆಗೋದು ಬಹಳ ಉತ್ತಮ, ಬಹಳ ಒಳ್ಳೆಯದು ಅನ್ನುವಂತಹ ಮಾತನ್ನ. If you have any doubts regarding today's class, you can ask and get the clarification through the WhatsApp or call. And in the next class, we will put the full stop for this poem also. Until the next video, next class, stay tuned and